ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024 ಮುಗಿಸಿ 2025ಕ್ಕೆ ನಾವೀಗ ಕಾಲಿಟ್ಟಿದ್ದೇವೆ. 2024ರಲ್ಲಿ 233 ಕನ್ನಡ ಸಿನಿಮಾಗಳು ಬಿಡುಗಡೆಯಾಗಿದ್ದಾವೆ. ಈ ಒಂದು ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾ ಸೋತ್ರೆ ಕೆಲವೊಂದು ಸಿನಿಮಾಗಳು ಗೆದ್ದಿದ್ದಾವೆ. ಈ ವಿಡಿಯೋದಲ್ಲಿ ನನ್ನ ನೆಚ್ಚಿನ 3 ಸಿನಿಮಾಗಳು ಯಾವುವು ಅಂತ ನಿಮಗೆ ಹೇಳ್ತೀನಿ. ಹಾಗೆ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ನೆಚ್ಚಿನ 2024ರಲ್ಲಿ ಬಿಡುಗಡೆಯಾದ 3 ಸಿನಿಮಾಗಳು ಯಾವುವು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. 2024ರಲ್ಲಿ ನನಗೆ ತುಂಬಾನೇ ಖುಷಿ ಕೊಟ್ಟ 3 ಸಿನಿಮಾಗಳು ಯಾವಪ್ಪ ಅಂತಂದರೆ, ಮೊದಲನೇದಾಗಿ ನಮ್ಮ ರಂಗಾಯಣ ರಘು ಸರ್ ಅವರು ನಟನೆ ಮಾಡಿರುವಂತಹ ಶಾಕಾಹಾರಿ ಸಿನಿಮಾ, ಎರಡನೇದು ಬ್ಲಿಂಕ್ ಸಿನಿಮಾ, ಮೂರನೇದು ವಿನಯ್ ರಾಘವೇಂದ್ರ ರಾಜ್ಕುಮಾರ್ ಅವರು ನಟಿಸಿರುವಂತಹ ಒಂದು ಸರಳ ಪ್ರೇಮ ಕಥೆ. ಮೊದಲನೇದಾಗಿ ಶಾಕಾಹಾರಿಗೆ ಬರೋದಾದರೆ ಅದೊಂದು ತುಂಬಾ ಡಿಫ್ರೆಂಟ್ ಆಗಿತ್ತು ಕಾನ್ಸೆಪ್ಟು. ಸಸ್ಪೆನ್ಸ್ ಥ್ರಿಲ್ಲರ್ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ, ಬಟ್ ಆ ಒಂದು ಸಿನಿಮಾ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿತ್ತು. ಎರಡನೇದಾಗಿ ಬ್ಲಿಂಕ್ ಸಿನಿಮಾ, ಒಂದು ಸಿನಿಮಾದ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿತ್ತು. ಒಂದು ಸೈನ್ಸ್ ಫಿಕ್ಷನ್, ಏನು ಒಂದು ಟೈಮ್ ಟ್ರಾವೆಲ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ತುಂಬ ಚೆನ್ನಾಗಿ ನರೇಟ್ ಮಾಡಿದರು ಆ ಒಂದು ಸಿನಿಮಾದಲ್ಲಿ. ಇನ್ನು ಮೂರನೇ ಸಿನಿಮಾ ಯಾವುದಪ್ಪ ನನಗೆ ತುಂಬಾ ಖುಷಿ ಕೊಟ್ಟ ಸಿನಿಮಾ ಅಂತಂದರೆ ಅದು ಒಂದು ಸರಳ ಪ್ರೇಮ ಕಥೆ. ತುಂಬಾ ಒಂದು ಕ್ಲಾಸಿಕ್ ಆ್ಯಕ್ಟಿಂಗ್ ನನಗೆ ಇಷ್ಟ ಆಯಿತು ನಮ್ಮ ವಿನಯ್ ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು ಆ ಒಂದು ಸಿನಿಮಾದಲ್ಲಿ. ಸಿನಿಮಾನು ತುಂಬ ಸಿಂಪಲ್ ಆಗಿದ್ರು ಸಹ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ದಯವಿಟ್ಟು ನಿಮ್ಮ ಒಂದು 3 ನೆಚ್ಚಿನ ಸಿನಿಮಾಗಳು ಯಾವುವು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.